ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ವಾಚ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾ ಹಾಕೋ ಪ್ರತಿ ವಿಡಿಯೋ ಇಂಪಾರ್ಟೆನ್ಸ್ ಸಹ ನಿಮಗೆ ತಲುಪುತ್ತೆ. ಅಂಡ್ ಟುಡೇಸ್ ಟಾಪಿಕ್ ಅಲ್ಲಿ ನಾವು ಲ್ಯಾಂಡ್ ಸರ್ವೇರ್ ಅಲ್ಲಿ ಬರುವಂತಹ ಫಿಸಿಕ್ಸ್ ಇನ ಟಾಪಿಕ್ ನ ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ದಟ್ ಈಸ್ ಥರ್ಡ್ ಯೂನಿಟ್ ಅಲ್ಲಿ ನಾನು ಈಗಾಗಲೇ ಇಂಟ್ರೊಡಕ್ಷನ್ ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಏನಂತ ಡಿಸ್ಕಸ್ ಮಾಡಿದ್ದೆ, ಹಾಗೂ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಡಿಸ್ಕಸ್ ಮಾಡಿದ್ದೆ. ಇವತ್ತು ನಾವು ಸ್ಪೆಕ್ಟ್ರಮ್ ಬಗ್ಗೆ ನೋಡೋಣ, ಹಾಗೂ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಲೈಟ್, ಇನ್ಫ್ರಾರೆಡ್ ರೇಸ್, ಸೊ ಇನ್ನು ಬೇರೆ ಬೇರೆ ರೇಸಸ್ ಏನ್ ಕೊಟ್ಟಿದ್ರೆ ಇದ್ರ ಬಗ್ಗೆ ಸಹ ನಾವು ಇವತ್ತು ರೀಡ್ ಮಾಡೋಣ ಗೈಸ್. ಓಕೆ, ಸೊ ಬಿ ಇನ್ ಟಚ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಸೊ ಎಲ್ಲರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಮೋಟಿವೇಶನ್ ಅಂಡ್ ಫೀಡ್ಬ್ಯಾಕ್. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಡು ನಾಟ್ ಸ್ಕಿಪ್ ದ ವಿಡಿಯೋ, ಸೊ ದಟ್ ಸ್ಕಿಪ್ ಮಾಡೋದ್ರಿಂದ ನೀವು ಇಂಪಾರ್ಟೆಂಟ್ ಮಾಹಿತಿನ ಕಳ್ಕೊತೀರಾ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ದ ಸೆಷನ್ ವಿತೌಟ್ ವೇಸ್ಟಿಂಗ್ ದ ಟೈಮ್ ಗೈಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಅಂದ್ರೆ ಏನು? ಸ್ಪೆಕ್ಟ್ರಮ್ ಅಂದ್ರೆ ಏನಿಲ್ಲ ಗೈಸ್, ಇದರಲ್ಲಿ ನಮಗೆ ಒಂದು ವೇವ್ ಲೆಂತ್ ಆಗಿರ್ಬೋದು ಅಥವಾ ಫ್ರೀಕ್ವೆನ್ಸಿ ಆಗಿರ್ಬೋದು, ಇವೆರಡರನ್ನ ರಿಲೇಷನ್ ತಗೊಂಡ್ಬಿಟ್ಟು ನಾವು ವೇವ್ಸ್ ನ ಸೆಗ್ರಿಗೇಟ್ ಮಾಡ್ತೀವಿ. ಏನು ಗಾಮಾ ರೇಸ್ ಇರ್ಬೋದು, ರೇಡಿಯೋ ವೇವ್ಸ್ ಇರ್ಬೋದು, ಲೈಟ್ ರೇಸ್ ಇರ್ಬೋದು. ಓಕೆ, ಇಲ್ಲಿ ನೋಡ್ತಿರೋಂತಹ ರೇಡಿಯೋ ಫ್ರೀಕ್ವೆನ್ಸಿ, ಇನ್ಫ್ರಾರೆಡ್ ರೇಸು, ಐಆರ್ ಅಲ್ಲಿ ವಿಸಿಬಲ್ ಲೈಟ್ ಬರುತ್ತೆ. ಓಕೆ, ವಿಸಿಬಲ್ ಲೈಟ್ ಇರುತ್ತೆ, ಮತ್ತೆ ವಿಸಿಬಲ್ ಲೈಟ್ ಈಸ್ ಎ ಸಪರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅಲ್ಟ್ರಾವೈಲೆಟ್ ರೇಸ್ ಬರುತ್ತೆ. ಇದು ನೋಡಿ, ಯಾವ ಕಲರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅಬೋವ್ ವೈಲೆಟ್ ಅಂತ ಕೊಟ್ಟಿದ್ದಾನೆ. ಸೊ ಐಆರ್ ಅಂತ ಏನು, ಬಿಲೋ ರೆಡ್ ಕಲರ್ ಇರುತ್ತೆ. ಎಕ್ಸ್ ರೇಸು, ಗಾಮಾ ರೇಸು, ಇವೆಲ್ಲ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿರುತ್ತೆ ಗೈಸ್. ಓಕೆ, ಇವೆಲ್ಲ ನಾವು ಏನಂತ ಕರಿತೀವಿ, ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಆದ ಕಾರಣದಿಂದ ನಾವು ಇದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಓದಿದೀವಿ. ಈಗ ನಾವು ಆ ಸ್ಪೆಕ್ಟ್ರಮ್ ಅಲ್ಲಿ ಬರುವಂತಹ ರೇಂಜಸ್ ಏನೇನಿರುತ್ತೆ, ಯಾವುದು ವೇವ್ ಲೆಂತಿನ ರೇಂಜ್ ಹೇಗಿರುತ್ತೆ, ಓವರ್ಲ್ಯಾಪ್ ಆಗಿರುತ್ತಾ ಅಥವಾ ಒಂದಾದ ನಂತರ ಒಂದು ಸ್ಟಾರ್ಟ್ ಆಗುತ್ತಾ, ಇಲ್ಲ ಮೇಲೆನೆ ಒಂದು, ಇವಾಗ ಇನ್ಫ್ರಾರೆಡ್ ವೇವ್ಸ್ ಇದೆ, ಇನ್ಫ್ರಾರೆಡ್ ವೇವ್ಸ್ ಜೊತೆಗೆ ನಮಗೆ ವಿಸಿಬಲ್ ಲೈಟ್ ಸ್ಟಾರ್ಟ್ ಆಗುತ್ತಾ, ವಿಸಿಬಲ್ ಲೈಟ್ ಸ್ಟಾರ್ಟ್ ಆಗುತ್ತಾ, ಇಲ್ಲ ಬೇರೆ ವೇವ್ಸ್ ಇದಾದ ನಂತರ ವಿಸಿಬಲ್ ಲೈಟ್ ಸ್ಟಾರ್ಟ್ ಆಗುತ್ತಾ, ಹೇಗೆ ಅನ್ನೋದು ಸ್ಪೆಕ್ಟ್ರಮ್ ನ ನೋಡೋಣ. ಅದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಅಂತ ಏನಿಲ್ಲ, ಒಂದಾದ ನಂತರ ಒಂದು ಅರೇಂಜ್ಮೆಂಟ್ಸ್ ನ ನೋಡೋದು. ಓಕೆ, ಒಂದಾದ ನಂತರ ಒಂದು ಅರೇಂಜ್ಮೆಂಟ್ಸ್ ನ ನೋಡ್ಕೊಳೋದು. ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಯಾವ ಫ್ರೀಕ್ವೆನ್ಸಿ ಬಂದಾಗ ಯಾವ ವೇವ್ ಫಾರ್ಮ್ ನ ನಾವು ಯೂಸ್ ಮಾಡ್ಬೇಕನ್ನೋ ಮಾಹಿತಿಯನ್ನು ನಿಮಗೆ ತಿಳ್ಕೊಂತೀರಾ. ಅದು ವೆರಿ ಇಂಪಾರ್ಟೆಂಟ್. ಅದ್ರ ಬೇಸಿನ ಮೇಲೆ ನಾವು ಇದು ಮೆಡಿಕಲ್ ಅಪ್ಲಿಕೇಶನ್ಸ್ ಬರುತ್ತಾ, ಇದು ಟೆಲಿಫೋನ್ ಇಂಡಸ್ಟ್ರಿಗೆ ಬರುತ್ತಾ, ಅಥವಾ ಇದು ಬೇರೆ ಬೇರೆ ಸೆಕ್ಟರ್ಸ್ಗೆ ಯೂಸ್ ಮಾಡಬಹುದು, ಆ ಟೆಕ್ನಾಲಜಿನಲ್ಲಿ ಎಲ್ಲಿ ಯೂಸ್ ಮಾಡಬಹುದು, ಸೈನ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ ಗೈಸ್. ಓಕೆ, ಲೆಟ್ ಅಸ್ ಗೋ ಇನ್ ಡೀಟೇಲ್. ಇಲ್ಲಿ ನೋಡಿ ಗೈಸ್, ಈಗ ನಾವು ಫಸ್ಟ್ ನೋಡ್ತಿರೋ ಅಂತ ರೇಸ್ ಬಂದು ಗಾಮಾ ರೇಸ್. ಓಕೆ, ಏನ್ ರೇಸ್? ಗಾಮಾ ರೇಸ್. ಸೊ ಈ ಗಾಮಾ ರೇಸ್ದು ವೇವ್ ಲೆಂತ್ ನೀವು ನೋಡೋದಾದ್ರೆ 10⁻⁻⁴ ಇಂದ ಸ್ಟಾರ್ಟ್ ಆಗಿದೆ ನೋಡಿ. 10⁻⁻⁴ ಇಂದ 10⁻⁻² ತನಕ ಗಾಮಾ ರೇಸ್ ಇದೆ. ಸೊ ಈ ರೇಸ್ ನ ಅಂದ್ರೆ ಈ ವೇವ್ ಲೆಂತ್ ರೇಂಜ್ ಅಲ್ಲಿ ಇದ್ರೆ ಮಾತ್ರ ನಾವು ಅದನ್ನ ಗಾಮಾ ರೇಸ್ ಅಂತ ಕರಿಬೇಕು. ಬಿಟ್ರೆ ನಾವು ಈ ವೇವ್ ಲೆಂತ್ ರೇಂಜ್ ಅಲ್ಲಿ ಇದ್ದಾಗ ನಾವು ಅದನ್ನ ಎಕ್ಸ್ ರೇಸ್ ಅಂತ ಕರೆಯಕ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದೇ ತರ ಎಕ್ಸ್ ರೇಸ್ ಬಂದು ರೇಂಜ್ ನೋಡಿ 10⁻⁻² ನಿಂದ ನೋಡಿ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಆದ್ಮೇಲೆ ಇನ್ನು ಸ್ವಲ್ಪ ಕಡಿಮೆ. ಓಕೆ, ಅಂದ್ರೆ ಸ್ವಲ್ಪ ಇಲ್ಲಿ ಮೀಟರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಫಸ್ಟ್ ಏನಿತ್ತು, 10⁻⁻⁻ ಇತ್ತು, ಮೈನಸ್ ನ್ಯಾನೋಮೀಟರ್ ಅಲ್ಲಿ ಇತ್ತು. ಈಗ ಮತ್ತೆ ಬರ್ತಾ ಬರ್ತಾ ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಓಕೆ, ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ, ನೋಡ್ಕೊಳ್ಳಿ. ಜಸ್ಟ್ ಒಂದು ರಫ್ ಆಗಿ ಒಂದು ಐಡಿಯಾ ಇರಲಿ ನಿಮಗೆ. ಎಕ್ಸ್ ರೇಸ್ ಬಂದ್ಬಿಟ್ಟು ನ್ಯಾನೋಮೀಟರ್, 1 ನ್ಯಾನೋಮೀಟರ್ ಟು ಸಮ್ ಹಂಡ್ರೆಡ್ಸ್ ಆಫ್ ನ್ಯಾನೋಮೀಟರ್ ಅಲ್ಲಿ ಇರುತ್ತೆ. ಟೆನ್ಸ್ ಆಫ್ ನ್ಯಾನೋಮೀಟರ್ ಅಂತ ಇಟ್ಕೊಳ್ಳಿ. 10⁻⁻1 ಇಲ್ಲಿ 10⁻² ನಿಂದ ಸ್ಟಾರ್ಟ್ ಆಗುತ್ತೆ. 10⁻⁴ ವರೆಗೂ ನಿಮಗೆ ಏನ್ ನೋಡಿ, ಅಲ್ಟ್ರಾವೈಲೆಟ್ ರೇಸ್ ಈ ರೇಂಜ್ ಅಲ್ಲಿ ಬರುತ್ತೆ. ಇದಾದ ನಂತರ ಇನ್ಫ್ರಾರೆಡ್ ರೇಸ್ ಬರುತ್ತೆ. ನೀವು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದು ತಿಳ್ಕೋಬೇಕು. ಫಸ್ಟ್ ಬರೋದು ಯಾವ್ದು? ಗಾಮಾ ರೇಸ್. ಫಸ್ಟ್ ಬರೋದು ಗಾಮಾ ರೇಸ್, ಸೆಕೆಂಡ್ ಎಕ್ಸ್ ರೇಸ್. ಓಕೆ, ಗಾಮಾ, ಎಕ್ಸ್ ರೇ ಆದ್ಮೇಲೆ ಯು ವಿ ರೇಸ್ ಬರುತ್ತೆ. ಯು ವಿ ರೇಸ್ ಅಲ್ಲಿ ಆದ ನಂತರ ಇಮಿಡಿಯೇಟ್ ಆಗಿ ಇನ್ಫ್ರಾರೆಡ್ ಬರಲ್ಲ. ಯು ವಿ ರೇಸ್ ಹಾಗೂ ಇನ್ಫ್ರಾರೆಡ್ ನಡುದಲ್ಲಿ ಬರೋ ಅಂತಹ ಈ ವೇವ್ ಫಾರ್ಮ್ ಏನಿದೆಯಲ್ಲ, ಇದು ಬಂದು ನಿಮಗೆ ವಿಸಿಬಲ್ ಲೈಟ್ ಅಂತ ಕರಿತೀವಿ. ಈ ವೇವ್ ಫಾರ್ಮ್ ನಿಮಗೆ ವಿಸಿಬಲ್ ಲೈಟ್. ವಿಸಿಬಲ್ ಲೈಟ್ ಅಲ್ಲಿ ನಮಗೆ VIBGYOR ಅಂತ ಕರಿತೀವಿ. ವಿಬ್ಗಯಾರ್ ಅಂತ ಕರಿತೀವಿ. ಏನಂಗಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಕಲರ್ ಅಂತ. ಓಕೆ, ಈ ಎಲ್ಲಾ ಕಲರ್ ಅಲ್ಲಿ ನಿಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು, ಹೈಯೆಸ್ಟ್ ವೇವ್ ಲೆಂತ್ ಇರುವಂತದ್ದು ಯಾವುದು, ಲೋಯೆಸ್ಟ್ ವೇವ್ ಲೆಂತ್ ಇರೋದು ಯಾವ್ದು ಅಂತ ಕೇಳಿದಾಗ ನೀವು ಹೇಳ್ಬೇಕಾಗುತ್ತೆ ಗೈಸ್,
ಲೋಯೆಸ್ಟ್ ಇರೋದು ನೋಡಿ ಯಾವುದು 400 ನ್ಯಾನೋಮೀಟರ್ ಅಂದ್ರೆ ಯಾವುದು ವೈಲೆಟ್ ಕಲರ್. ಹೈಯೆಸ್ಟ್ ಬರೋದು ಯಾವುದು, ಹೈಯೆಸ್ಟ್ ವೇವ್ ಲೆಂತ್ ಬರೋದು ಅದು 700 ನ್ಯಾನೋಮೀಟರ್, ಅದು ರೆಡ್ ಕಲರ್. ಸೊ ರೆಡ್ ಕಲರ್ ಎಲ್ಲಿ ಬರುತ್ತೆ, ಹೈಯೆಸ್ಟ್ ವೇವ್ ಲೆಂತ್ ಇರೋ ಕಡೆ ಬರುತ್ತೆ. ಸೊ ಅಂದ್ರೆ ಮೀನಿಂಗು ಹೀಗೆ ಹೋಗ್ತಿದ್ದಂಗೆಲ್ಲ ನಿಮಗೆ ವೇವ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ವೇವ್ ಲೆಂತ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿರಂಗೆಲ್ಲ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ವಿಸಿಬಲ್ ಲೈಟ್ ವೆರಿ ಇಂಪಾರ್ಟೆಂಟ್ ಗೈಸ್. ವಿಸಿಬಲ್ ಲೈಟ್ ವೇವ್ ಲೆಂತ್ ನೆನ್ಪಿಟ್ಕೊಳ್ಳಿ, 400 to 700 ನ್ಯಾನೋಮೀಟರ್ ರೇಂಜ್ ಅಲ್ಲೇ ಬರುತ್ತೆ. ಇದಾದ ನಂತರ ನೋಡಿ ಇನ್ಫ್ರಾರೆಡ್ ರೇಸ್ ಬರುತ್ತಾ ಅಂದ ನಂತರ. ಓಕೆ, ಎಕ್ಸ್-ರೇಸ್ ಆಯ್ತು, ಅಲ್ಟ್ರಾವೈಲೆಟ್ ರೇಸ್ ಆಯ್ತು, ವಿಸಿಬಲ್ ಲೈಟ್ ಆಯ್ತು, ಇನ್ಫ್ರಾರೆಡ್ ಆಯ್ತು ಅಂತ ಅಂದಾಗ ನೆಕ್ಸ್ಟ್ ಬರೋದು ಯಾವುದು, ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ಏನಿರುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಿ ಇದು ನೋಡಿ ಯಾವ ರೇಂಜ್ ಅಲ್ಲಿ ಇದೆ, ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಇದೆ. ಎಲ್ಲಿಂದ 1 mm ಇಂದ ಹಿಡಿದು ಕಿಲೋಮೀಟರ್, 1 ಕಿಲೋಮೀಟರ್ ತನಕ ಬಂದ್ಬಿಟ್ಟಿದೆ. ಓಕೆ, 1 ಕಿಲೋಮೀಟರ್ ಅಂದ್ರೆ ಯಾವ್ದು ನೋಡಿ ಲೆಕ್ಕ ಹಾಕಿ. 1 ಕಿಲೋಮೀಟರ್ ನಥಿಂಗ್ ಬಟ್ 10 to the power 12 ನ್ಯಾನೋಮೀಟರ್ಸ್. 10 to the power 12 ನ್ಯಾನೋಮೀಟರ್ಸ್ ಆದ್ರೆ ನಿಮಗೆ ಏನಾಗುತ್ತೆ, 1 ಕಿಲೋಮೀಟರ್ ಆಗುತ್ತೆ. ಸೊ ಇದೇ ತರ ನಿಮಗೆ ಒಂದು ಫ್ರೀಕ್ವೆನ್ಸಿ ಚಾರ್ಟ್ ಸಹ ಅವೈಲೇಬಲ್ ಇದೆ ಎಲ್ಲ ವೇವ್ಸ್ ಇಂದು. ಆ ಫ್ರೀಕ್ವೆನ್ಸಿ ಚಾರ್ಟ್ ಸಹ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿ. ಓಕೆ, ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಚಾರ್ಟ್ ಎರಡನ್ನೂ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಒಂದ್ ನೆನ್ಪಿಟ್ಕೊಳ್ಳಿ, ಲಾಂಗರ್ ವೇವ್ ಲೆಂತ್ ಹೀಗೆ ಹೋಗ್ತಾ ಇದೆ, ಲೋವರ್ ಫ್ರೀಕ್ವೆನ್ಸಿ ಎಲ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಫ್ರೀಕ್ವೆನ್ಸಿ ಅಲ್ಲಿ ಕಡಿಮೆ ಇರುತ್ತೆ. ಸೊ ಹೀಗೆ ಹೋಗ್ತಿದ್ದಂಗೆಲ್ಲ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಸೊ ವೇವ್ ಲೆಂತ್ ಜಾಸ್ತಿ ಯಾವ್ದಿರೋದು ನಾವು ಲಾಸ್ಟ್ ಅಲ್ಲಿ ನೋಡಿದ ಯಾವ್ದು, ರೇಡಿಯೋ ವೇವ್ಸ್. ಸೊ ರೇಡಿಯೋ ವೇವ್ಸ್ ನಿಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಇದು ಲಾಂಗ್ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬರುತ್ತೆ, ಶಾರ್ಟ್ ವೇವ್ಸ್ ಬರುತ್ತೆ, ಫಿಲಿಮ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಆದ್ಮೇಲೆ ಟೆಲಿವಿಷನ್ಸ್ ಯೂಸ್ ಮಾಡೋ ಅಂಥದ್ದು ಫ್ರೀಕ್ವೆನ್ಸೀಸ್ ನೋಡಿ. ಅಂದ್ರೆ ನಿಮಗೆ ಅಪ್ಲಿಕೇಶನ್ ವೈಸ್ ಬಂದಂಗೆಲ್ಲ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ ಹ್ಯೂಮನ್ ಆಡಿಬಲ್ ರೇಂಜ್ ಯಾವುದು ನೋಡಿ ಇಲ್ಲಿದೆ ನೋಡಿ, 30 kHz to 30 MHz. ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಿಮಗೆ ಹ್ಯೂಮನ್ ಅಪ್ಲಿಕೇಶನ್ಸ್ಗೆ ಜಾಸ್ತಿ ನಾವು ಈ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಯೂಸ್ ಮಾಡ್ತೀವಿ. ಏನು ಒಂದು ವೇವ್ ಲೆಂತ್ ಆಫ್ 1 ಮೀಟರ್ ಇಂದ ಹಿಡಿದು 10 ಮೀಟರ್ಸ್ ತನಕ, 100 ಮೀಟರ್ಸ್, ಆದ್ಮೇಲೆ 1 ಕಿಲೋಮೀಟರ್, 10 ಕಿಲೋಮೀಟರ್, 100 ಕಿಲೋಮೀಟರ್ಸ್. 100 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ನಿಮಗೆ ಲಾಂಗ್ ರೇಡಿಯೋ ವೇವ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ರೇಡಿಯೋ ವೇವ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬರುತ್ತೆ, ಶಾರ್ಟ್ ವೇವ್ಸ್ ಬರುತ್ತೆ, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂಡ್ ಟೆಲಿವಿಷನ್ ಯೂಸ್ ಮಾಡ್ತೀವಿ. ಜಸ್ಟ್ ನೀವು ವೇವ್ ಲೆಂತ್ ನ ನೆನ್ಪಿಟ್ಕೋಬೇಕು ಗಾಯ್ಸ್ ಇದು. ಓಕೆ, ಈ ಟೇಬಲ್ ನ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಒಂದು ರೇಡಿಯೋ ಫ್ರೀಕ್ವೆನ್ಸಿ ಟೇಬಲ್ ನ ಇಲ್ಲಿಂದ ಇಲ್ಲಿ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಟೇಬಲ್ ಎಷ್ಟು ಇಲ್ಲಿ ನೋಡಿ, 1 ಮಿಲಿಮೀಟರ್ ಇಂದ ಹಿಡಿದು 1 ಮಿಲಿಮೀಟರ್ ನಿಂದ ಹಿಡಿದು ನಿಮಗೆ ಇಲ್ಲಿ 10 ಮೀಟರ್ಸ್ ತನಕ ನಿಮ್ಗೆ ಏನ್ ಬರುತ್ತೆ, ರೇಡಿಯೋ ವೇವ್ಸೇ ಬರುತ್ತೆ. ಆದ ನಂತರ ಯಾವುದು, ಇನ್ಫ್ರಾರೆಡ್ ರೇಡಿಯೇಷನ್. ಓಕೆ, ಇನ್ಫ್ರಾರೆಡ್ ರೇಡಿಯೇಷನ್ ಫ್ರೀಕ್ವೆನ್ಸಿ ನೋಡಿ 300 ಗಿಗಾಹರ್ಟ್ಸ್ ಇಂದ ಟೆರಾಹರ್ಟ್ಸ್ ಹೋಗಿದೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಗ್ರೈನ್ಸ್ ಆಫ್ ಸ್ಯಾಂಡ್ ಹತ್ರ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬ್ಯಾಕ್ಟೀರಿಯಮ್ ಮತ್ತೆ ಈ ಬ್ಯಾಕ್ಟೀರಿಯಾಸ್ ಎಲ್ಲ ಐಡೆಂಟಿಫೈ ಮಾಡಕ್ ನಾವು ಯಾವ ಯೂಸ್ ಮಾಡ್ತೀವಿ, ವಿಸಿಬಲ್ ಲೈಟ್ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಮೈಕ್ರೋಮೀಟರ್ ರೇಂಜ್ ಅಲ್ಲಿ ಇರುತ್ತೆ ಇದು. ಓಕೆ, 1 ಮೈಕ್ರೋಮೀಟರ್, 10 ಮೈಕ್ರೋಮೀಟರ್, ಈ ತರ ಫ್ರೀಕ್ವೆನ್ಸಿ ನೋಡಿ ಎಷ್ಟಿದೆ, ಟೆರಾಹರ್ಟ್ಸ್ ಅಲ್ಲಿ ಇರುತ್ತೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಬರುತ್ತೆ, ವಿಸಿಬಲ್ ಲೈಟ್ ಆಗಿದೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ಒಂದ್ ನೆನ್ಪಿಟ್ಕೊಳ್ಳಿ, ವಿಸಿಬಲ್ ಲೈಟ್ ಯಾವ್ದ್ರ ನಡುವೆ ಬರುತ್ತೆ ಅಂತ ಕೇಳ್ಬೋದು. ಇದನ್ನ ಕ್ವಶನ್ ಜಾಸ್ತಿ ಸಲ ಕೇಳಿದಾರೆ. ನೀವೇನ್ ಅನ್ಬೇಕು, ಇನ್ಫ್ರಾರೆಡ್ ರೇಡಿಯೇಷನ್ ಹಾಗೂ ಅಲ್ಟ್ರಾವೈಲೆಟ್ ರೇಡಿಯೇಷನ್ ನಡುದಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಅದ್ರ ವೇವ್ ಲೆಂತ್ ಕೇಳಿದೆ 400 ನ್ಯಾನೋಮೀಟರ್ ಇಂದ ಹಿಡಿದು 700 ನ್ಯಾನೋಮೀಟರ್ ತನಕ ಇರುತ್ತೆ ಅಂತ ಹೇಳ್ಬೇಕು. ಓಕೆ, ಅದೇ ತರ ಫ್ರೀಕ್ವೆನ್ಸಿ ಕೇಳಿದ್ರಂದ್ರೆ ಹೇಳಿ, ಫ್ರೀಕ್ವೆನ್ಸಿ 3 to 300 ಟೆರಾಹರ್ಟ್ಸ್ ಅಲ್ಲಿ ಇರುತ್ತೆ ಅಂತ. ಓಕೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ ನೋಡಿ ಅಪ್ಲಿಕೇಶನ್ಸ್ ಇಲ್ಲಿ ಎಕ್ಸಾಂಪಲ್ಸ್ ಏನ್ ಕೊಟ್ಟಿದ್ದಾರೆ, ಇದು ನಿಮ್ಗೆ ಅಪ್ಲಿಕೇಶನ್ ಅಂತಾನು ಕರ್ಕೋಬಹುದು ನೀವು. ಅಲ್ಟ್ರಾವೈಲೆಟ್ ರೇಡಿಯೇಷನ್ ನಾವು ಸ್ಕ್ಯಾನಿಂಗ್ ಜಾಸ್ತಿ ಯೂಸ್ ಮಾಡ್ತೀವಿ, ವೈರಸ್ ಸ್ಕ್ಯಾನ್ ಮಾಡೋದಕ್ಕೆ, ಹಾಗೂ ಏನಾದ್ರು ಬ್ಯಾಕ್ಟೀರಿಯಾಸ್ ಇದೆ ಅಂದ್ರೆ ಅದನ್ನ ಸ್ಕ್ಯಾನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಿರ್ತೀವಿ ಗೈಸ್. ಎಕ್ಸ್ರೇ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾನೇನ್ ಹೇಳದ್ಬೇಕಾಗಿಲ್ಲ, ಬಾಡಿನೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಎಕ್ಸ್ರೇಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ಅಂಡ್ ಗಾಮಾ ರೇಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಗಾಮಾ ರೇಸ್ ನಾವು ಜಾಸ್ತಿ ಕ್ಯಾನ್ಸರ್ಸ್ ನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಹಾಗೂ ಕ್ಯಾನ್ಸರ್ ನ ಕ್ರಿಯೇಟ್ ಮಾಡೋಕ್ಕೂ ಸಹ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಕ್ಯಾನ್ಸರ್ ನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಗಾಮಾ ರೇಸಸ್ ವೆರಿ ಡೇಂಜರಸ್ ರೇಸಸ್ ಅಂತಾನು ಕರಿತೀವಿ. ಸೊ ಇದು ಹಾರ್ಮ್ಫುಲ್ ಇದೆ, ಜಾಸ್ತಿ ಬಂದ ಹಾರ್ಮ್ಫುಲ್ ಇದೆ, ಕಡಿಮೆ ಇದ್ದಾಗ ಕ್ಯೂರಿಸಮ್ ಮಾಡಬಹುದು. ಓಕೆ, ಮೆಡಿಕಲ್ ಅಪ್ಲಿಕೇಶನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ನೋಡಿ ಆಟಮ್ಸ್ ಅಂಡ್ ಆಟೋಮಿಕ್ ನ್ಯೂಕ್ಲಿಯಸ್ ಅಂತಾನೆ ಕೊಟ್ಟಿದ್ದಾರೆ.
ಅದೇ ಯಾಕೆ ಅಂತಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ನಿಮ್ಗೆ ಗಾಮಾ ರೇಸ್ ಜಾಸ್ತಿ ಎಮಿಟ್ ಆಗೋದನ್ನು ನಾವು ನೋಡ್ಬೋದು. ಓಕೆ, ಇದು ನೋಡಿ ಅಟೋಮೀಟರ್, ಫೆಮ್ಟೋಮೀಟರ್ಸ್, ಇದೆಲ್ಲ ತುಂಬಾ ಸಣ್ಣ ಯೂನಿಟ್ಸ್ ಅನ್ಮಾತು. ಓಕೆ, ವೆರಿ ವೆರಿ ಸ್ಮಾಲ್ ಯೂನಿಟ್ಸ್. ಆ ಸ್ಮಾಲ್ ವೇವ್ ಲೆಂತ್, ವೆರಿ ಸ್ಮಾಲ್ ವೇವ್ ಲೆಂತ್ ಬಟ್ ವೆರಿ ಹೈ ಫ್ರೀಕ್ವೆನ್ಸಿ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಪೆಕ್ಟ್ರಮ್ ಆಗಿರುತ್ತೆ ಗೈಸ್. ಓಕೆ, ಸ್ಪೆಕ್ಟ್ರಮ್ ಅಂತ ಕೇಳಿದಾಗ ನೀವೇನ್ ಮಾಡಬೇಕು, ಇದೇ ಟೇಬಲ್ ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ವೇವ್ ಲೆಂತ್ ಹಾಗೂ ಫ್ರೀಕ್ವೆನ್ಸಿ ಟೇಬಲ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಒಂದ್ ಕಡೆ ಬರ್ಕೊಳ್ಳಿ, ಹೆಲ್ಪ್ ಆಗೇ ಆಗುತ್ತೆ. ಒಂದು ಇಂಪಾರ್ಟೆಂಟ್ ರೇಡಿಯೋ ಫ್ರೀಕ್ವೆನ್ಸಿ ಬಗ್ಗೆ ಹೇಳೋದಾದ್ರೆ, ರೇಡಿಯೋ ಫ್ರೀಕ್ವೆನ್ಸೀಸ್ ನ ನಾವು 5 ಕಿಲೋಹರ್ಟ್ಸ್ ಟು 300 ಗಿಗಾಹರ್ಟ್ಸ್ ಅಂತ ಕರಿತೀವಿ. ರೇಂಜ್ ಆಫ್ ಆಪರೇಷನ್ ಈ ತರ ಇರೋ ಫ್ರೀಕ್ವೆನ್ಸೀಸ್ ನ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ಬ್ಯಾಂಡ್ಸ್ ಅಲ್ಲಿ ಆಪರೇಟ್ ಆಗುತ್ತೆ. ಏನ್ ಬ್ಯಾಂಡ್ಸ್ ಇಲ್ಲಿದೆ ನೋಡಿ, LS, CX ಅಂಡ್ K ಬ್ಯಾಂಡ್ಸ್ ಅಂತ ಕರಿತೀವಿ. ಇದೆಲ್ಲ ರೇಡಿಯೋ ಫ್ರೀಕ್ವೆನ್ಸಿ ನಲ್ಲಿ ಬರೋಂತ ಬ್ಯಾಂಡ್. ಎಲ್ ಬ್ಯಾಂಡ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಕೇಳಿದಾರೆ ಅಂತಂದ್ರೆ, ಎಲ್ ಬ್ಯಾಂಡ್ ಅಂತ ಕೇಳಿದಾರೆ ಅಂದ್ರೆ ನಿಮಗೆ ಮೈಂಡ್ ಅಲ್ಲಿ ಬಂದ್ಬಿಡ್ಬೇಕು, ಇದು ವೇವ್ ಲೆಂತ್ 30 to 15 ಸೆಂಟಿಮೀಟರ್ ಇರುತ್ತೆ. ಫ್ರೀಕ್ವೆನ್ಸಿ 1 to 2 ಗಿಗಾ ಹರ್ಟ್ಸ್ ಇರುತ್ತೆ. ಏನು ಗಿಗಾ ಹರ್ಟ್ಸ್. ಗಿಗಾ ಹರ್ಟ್ಸ್ ಜಾಸ್ತಿ ಆಗ್ತಿದ್ದಂಗೆಲ್ಲ ನೋಡಿ ಸೀರೀಸ್ ಏನಾಗ್ತಾ ಇದೆ, ಕೇಗ್ ಬರ್ತಾ ಇದೆ. ಈ ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ, LS, CX, K ಅಂತ ಹೇಳ್ಬಿಟ್ಟು. ಓಕೆ, LS, CSK ಬದಲು CXK ಅಂತ ಇದ್ ನೆನ್ಪಿಟ್ಕೊಳಕ್ಕೆ. ಸೊ ಈ ಫ್ರೀಕ್ವೆನ್ಸಿ ನೆನ್ಪಿಟ್ಕೊಳ್ಳಿ ಗೈಸ್. 1 to 1 ಹರ್ಟ್ಸ್ ಇಂದ ಹಿಡಿದು 40 ಹರ್ಟ್ಸ್ ತನಕ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಓಕೆ, ರೇಂಜ್ ಆಫ್ ಟೇಬಲ್ ಬ್ಯಾಂಡಿನ ಟೇಬಲ್. ಇದನ್ನ ರಟ್ಟ ಹಾಕೊಳ್ಳಿ, ಬೇಕಿದ್ರೆ ರಟ್ಟ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸಾಮ್ ಅಲ್ಲಿ ಯೂಸ್ ಆಗೇ ಆಗುತ್ತೆ. ಇನ್ನೊಂದು ಕ್ವಶನ್ ಕೇಳ್ಬೋದು ಗೈಸ್ ನಿಮ್ಗೆ, ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಯಾವ ಆಂಗಲ್ ಅಲ್ಲಿ ಇರುತ್ತೆ ಅಂತ ಕೇಳ್ಬೋದು. ರೈಟ್ ಆಂಗಲ್ಸ್ ಅಲ್ಲಿ ಇರುತ್ತೆ ನೆನ್ಪಿಟ್ಕೊಳ್ಳಿ. ಈ ತರ ನೋಡಿ, ಇದು ಮೇಲಿಂದ ಬಂದಿದೆ, ಇದು ಅಡ್ಡ ಹೀಗೆ ಬಂದಿದೆ. ಓಕೆ, ಇದು ವರ್ಟಿಕಲ್ ಆಗಿ ಬರ್ತಾ ಇದ್ರೆ, ಇದು ಹಾರಿಜಾಂಟಲ್ ಆಗಿ ಬರ್ತಾ ಇದೆ. ಓಕೆ, ಪ್ಲೇನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇದೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾರೆ. ಇಲ್ಲಿ ಮೇಲಿರೋದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿಬಹುದು. ಓಕೆ,